15th ನವೆಂಬರ್ 1966 US ಒಂದು ಸಣ್ಣ ಸಿಟಿ ಪಾಯಿಂಟ್ ಪ್ಲೆಸೆಂಟ್ ನಲ್ಲಿ ಆಗ ತಾನೇ ಮದುವೆಯಾಗಿದ್ದ ಎರಡು ದಂಪತಿಗಳು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟಿರ್ತಾರೆ. ಅವರು ಕಾರ್ನಲ್ಲಿ ಪಾಯಿಂಟ್ ಪ್ಲೆಸೆಂಟ್ ಸಿಟಿಯಿಂದ ಸುಮಾರು 13 ಮೈಲಿಗಳಷ್ಟು ಮುಂದೆ ಬಂದಿರ್ತಾರೆ. ಯಾರೂ ಇಲ್ದೇರೋ ತುಂಬಾ ಕತ್ಲೆ ಇರೋ TNT ಅನ್ನೋ ಏರಿಯಾದ ಹತ್ತತ್ರ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ವಿಚಿತ್ರವಾದ ಜೀವಿ ಅವರ ಕಣ್ಣ ಮುಂದೆ ಬಂದು ನಿಂತ್ಕೊಂಡಿರುತ್ತೆ. ತುಂಬಾ ಭಯಾನಕವಾಗಿದ್ದ ಆ ಜೀವಿಯ ಕಣ್ಣು ಹೆಡ್ಲೈಟ್ ನ ಬೆಳಕಿಗೆ ಕೆಂಪಗೆ ಹೊಳಿತಾ ಇರುತ್ತೆ. ಇದನ್ನ ನೋಡಿದ 4 ಜನ ತುಂಬಾ ಭಯ ಪಡ್ಕೊಂಡಿರ್ತಾರೆ. ನೀವೇ ಒಂದ್ಸಲ ಯೋಚನೆ ಮಾಡಿ, ಯಾರೂ ಇಲ್ದಿರೋ ಜಾಗದಲ್ಲಿ ವಿಚಿತ್ರವಾದ ಒಂದು ಜೀವಿ ನಿಮ್ ಕಣ್ಮುಂದೆ ಬಂದು ನಿಂತ್ಕೊಂಡ್ರೆ ಹೇಗಿರುತ್ತೆ ಅಂತ. ಈಗ ಕಾರ್ನ ಡ್ರೈವ್ ಮಾಡ್ತಿದ್ದವರು ಕಾರ್ ಸ್ಪೀಡ್ ನ ಜಾಸ್ತಿ ಮಾಡ್ತಾರೆ. ಸುಮಾರು 100 km/h ದಾಟಿರುತ್ತೆ. ಆದ್ರೂ ಆ ಜೀವಿ ಆ ಕಾರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿರುತ್ತೆ. ಹೇಗೋ ಕಷ್ಟಪಟ್ಟು ಪಾಯಿಂಟ್ ಪ್ಲೆಸೆಂಟ್ ನ ತಲುಪೋಷ್ಟರಲ್ಲಿ ಆ ಜೀವಿ ಹೊರಟೋಗಿರುತ್ತೆ. ಆ 4 ಜನ ಹೇಗೋ ಸಮಾಧಾನ ಮಾಡ್ಕೊಂಡು ಈ ವಿಷಯವನ್ನ ಮೊದಲು ಪೊಲೀಸರಿಗೆ ತಿಳಿಸ್ಬೇಕು ಅಂತ ಅನ್ಕೊಂತಾರೆ. ಹಾಗೆ ಅವರಿಗೆ ಈ ವಿಷಯನೂ ಕೂಡ ಗೊತ್ತಿರುತ್ತೆ, ತಮ್ಮ ಮಾತನ್ನ ಯಾರು ಕೂಡ ನಂಬೋದಿಲ್ಲ ಅಂತ. ಆದ್ರೂ ಅದೇಗಾದ್ರೂ ಆಗ್ಲಿ, ನಾವ್ ಹೇಳಲೇಬೇಕು ಅಂತ ಪೊಲೀಸರ ಹತ್ರ ಹೋಗಿ ಹೇಳ್ತಾರೆ. ಕೆಂಪನೆ ಕಣ್ಣುಗಳಿರೋ 7 ಅಡಿಯ ಜೀವಿ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಿತ್ತು ಅಂತ. ಹಾಗೆ ಅದರ ಕಾಲುಗಳು ಮನುಷ್ಯನ ತರಾನೇ ಇದೆ, ಹಾಗೆ ಅದು ತುಂಬಾ ಸ್ಪೀಡ್ ನಲ್ಲಿ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಿತ್ತು ಅಂತ. ಪೊಲೀಸರು ಇದನ್ನ ಮೊದ್ಲು ನಂಬಲ್ಲ. ಆದ್ರೆ ಅವರ ಭಯವನ್ನ ನೋಡಿದ್ರೆ ಇವ್ರು ಸುಳ್ಳು ಹೇಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಮುಂದೆ ಈ ವಿಷಯ ಎಷ್ಟು ಫೇಮಸ್ ಆಗುತ್ತೆ ಅಂದ್ರೆ ಅಮೆರಿಕದ ಎಲ್ಲಾ ನ್ಯೂಸ್ ಪೇಪರ್ ಗಳಲ್ಲಿ ಇದೇ ನ್ಯೂಸ್ ಆಗಿರುತ್ತೆ. ಮುಂದೆ ನ್ಯೂಸ್ ರಿಪೋರ್ಟರ್ಸ್ ಗಳೇ ಈ ಜೀವಿಗೆ ಮೋತ್ಮ್ಯಾನ್ ಅನ್ನೋ ಹೆಸರನ್ನು ಕೂಡ ಇಡ್ತಾರೆ. ಇದಾದ 1-2 ದಿನಗಳ ನಂತರ ಪಾಯಿಂಟ್ ಪ್ಲೆಸೆಂಟ್ ನಲ್ಲಿ ಇದ್ದ ಜನರೆಲ್ಲರೂ ಕೂಡ ಮೋತ್ಮ್ಯಾನ್ ಅನ್ನ ನಾವು ನೋಡಿದೀವಿ ಅಂತ ಪೊಲೀಸರ ಹತ್ರ ರಿಪೋರ್ಟ್ ಮಾಡೋದಿಕ್ ಬರ್ತಾರೆ. ಇದು ಹೀಗೆ ಆ ಒಂದು ದಿನದವರೆಗೂ ಕೂಡ ನಡೀತಾನೆ ಇರುತ್ತೆ. ಅದು 17th ಡಿಸೆಂಬರ್ 1967. ಅವತ್ತಿನ ದಿನ ಪಾಯಿಂಟ್ ಪ್ಲೆಸೆಂಟ್ ನಲ್ಲಿ ಇದ್ದ ಒಂದು ಸೇತುವೆ ಬಿದ್ದೋಗುತ್ತೆ. ಇದರಿಂದ ಸುಮಾರು 46 ಜನ ಸತ್ತು ಹೋಗ್ತಾರೆ. ಹಾಗೆ ಸೇತುವೆ ಬೀಳೋ ಟೈಮ್ ನ ಒಂದು ಫುಟೇಜ್ ಸಿಗುತ್ತೆ. ಆ ಫುಟೇಜ್ ನಲ್ಲಿ ಮೋತ್ಮ್ಯಾನ್ ಆ ಸೇತುವೆ ಮೇಲೆ ಕುಳಿತಿರ್ತಾನೆ. ಅದಾದ ನಂತರ ಯಾರ ಕಣ್ಣಿಗೂ ಕೂಡ ಆ ಮೋತ್ಮ್ಯಾನ್ ಕಾಣಿಸ್ಕೊಳ್ಳಿಲ್ಲ. ಆದ್ರೆ ಜನರ ಮನಸ್ಸಿನಲ್ಲಿ ಮಾತ್ರ ಆ ಮೋತ್ಮ್ಯಾನ್ ಹಾಗೆ ಉಳ್ಕೊಂತಾನೆ. ಹೇಗಂದ್ರೆ ಆ ಟೈಮ್ ನಲ್ಲಿ ಇದ್ದ ಸಾಕಷ್ಟು ಬುಕ್ ಗಳು, ಕಾಮಿಕ್ಸ್ ಹಾಗೆ ಮೂವೀಸ್ ಗಳು ಕೂಡ ಈ ಮೋತ್ಮ್ಯಾನ್ ಮೇಲೆ ತೆಗೆದಿರ್ತಾರೆ. ನಿಮ್ ತಲೆಯಲ್ಲಿ ಇನ್ನೂ ಒಂದು ವಿಷಯ ಕೊರಿತಾ ಇದೆ ಅಂತ ನನಗೆ ಗೊತ್ತು, ಈ ಮೋತ್ಮ್ಯಾನ್ ಯಾರು ಅಂತ. ಮುಂದೆ ಒಂದು ಯೂನಿವರ್ಸಿಟಿ ನಡೆಸಿದ ಸಂಶೋಧನೆಯಲ್ಲಿ ಆ ಜೀವಿ ಒಂದು ಪಕ್ಷಿ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಆ ಜೀವಿಯನ್ನ ಜನರು ಹೇಗ್ ನೋಡಿದ್ರು ಅದೇ ರೀತಿ ಹೋಲಿಕೆ ಈ ಪಕ್ಷಿಯಲ್ಲಿತ್ತು. ಹಾಗೆ ಆ ಪಕ್ಷಿಯ ಸೈಜ್ ಗೆ ಕಾರಣ ಪಾಯಿಂಟ್ ಪ್ಲೆಸೆಂಟ್ ನಲ್ಲಿದ್ದ ಕೆಮಿಕಲ್ ಫ್ಯಾಕ್ಟರಿಯಿಂದ ಅಂತ. ಆ ಕೆಮಿಕಲ್ ಫ್ಯಾಕ್ಟರಿಯಿಂದ ರೇಡಿಯೇಷನ್ಸ್ ಗಳು ಬಂದಿರೋದ್ರಿಂದ ಆ ಪಕ್ಷಿಯ ಸೈಜ್ ಜಾಸ್ತಿ ಆಗಿರಬಹುದು ಅಂತ ಹೇಳ್ತಾರೆ. ಆದ್ರೆ ಇದು ಎಷ್ಟು ಸತ್ಯ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗೆ ತುಂಬಾ ಜನ ಸೈಂಟಿಸ್ಟ್ ಗಳು ಈ ಜೀವಿ ಏಲಿಯನ್ಸ್ ಗೆ ಸಂಬಂಧಪಟ್ಟಿದ್ದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಅದೇ ಟೈಮ್ ನಲ್ಲಿ ಅಮೆರಿಕದಲ್ಲಿ UFO ಗಳು ಕೂಡ ಕಾಣಿಸ್ಕೊಳ್ಳುತ್ತವೆ. ಹಾಗೆ ಸ್ಪೇಸ್ ಕ್ರಾಫ್ಟ್ ನಿಂದ ಒಬ್ಬ ಮನುಷ್ಯ ಬಂದು ಎದುರಿಸ್ತಿದ್ದ ಅಂತ ತುಂಬಾ ವರದಿಗಳು ಕೂಡ ಆಗ್ತವೆ. ಆದ್ರೆ ಕೊನೆಗೂ ಕೂಡ ಈ ಮಿಸ್ಟ್ರಿ ಏನು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಸರಿ, ಇದು ಇವತ್ತಿನ ಮೋತ್ಮ್ಯಾನ್. ನಿಮ್ಗೆ ಈ ಕಂಟೆಂಟ್ ನಿಜವಾಗ್ಲೂ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಮಿಸ್ಟ್ರಿ ಜೊತೆಗೆ ಮತ್ತೆ ಬರ್ತೇನೆ. ಇದು ಚಿದಂಬರ್ ಶೆಟ್ಟಿ.